ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮ ಗಮಯತಿ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಮೊದಲ ಸ್ಕಂದದ 14ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕವನ್ನು ನಾವಿವತ್ತು ಕೇಳಬೇಕಾಗಿದೆ. ಅದರಲ್ಲಿ 10ನೇ ಶ್ಲೋಕವನ್ನು ಕಳೆದ ದಿವಸ ನಾವು ನೋಡಿ ಮುಗಿಸಿದ್ದೀವಿ. ಆದರೆ ಆ 10ನೇ ಶ್ಲೋಕದ ಕುರಿತಾಗಿ ಮತ್ತಷ್ಟು ವಿವರಗಳನ್ನು ಇವತ್ತು ನಾವು ನೋಡಬೇಕಾಗಿದೆ. ಅದಾದ ಬಳಿಕ 11ನೇ ಶ್ಲೋಕವನ್ನು ನಾವು ನೋಡೋಣ. ಈ ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ, ನಮ್ಮನ್ನು ತೊರೆದು ಹೋಗಿದ್ದಾನೆ, ನಾವೀಗ ಅನಾಥರಾಗಿದ್ದೇವೆ ಅಂತನ್ನುವುದು ದೊಡ್ಡ ಸಂಕಟದ ವಿಷಯ ಅರ್ಜುನನಿಗೆ. ಅದನ್ನು ತನ್ನ ಅಣ್ಣ ಧರ್ಮರಾಜನ ಎದುರಿಗೆ ತೋಡ್ಕೋತಾ ಇದ್ದಾನೆ. ಮತ್ತು ಕೃಷ್ಣ ಯಾವ್ಯಾವ ಲೀಲೆಗಳನ್ನು ತೋರಿಸಿದ್ದ, ಯಾವ ರೀತಿಯಾಗಿ ನಮಗೆ ಸಹಾಯ ಮಾಡಿದ್ದ ಅಂತನ್ನುವುದನ್ನೆಲ್ಲ ಹೇಳ್ತಾ ಇದ್ದಾನೆ. ನಮ್ಮ ಪಟ್ಟದರಸಿ ದ್ರೌಪದಿ ಅವಳ ಕೇಶಪಾಶಕ್ಕೆ ಈ ಜೂಜುಕೋರರಾದಂಥ ಕೌರವರು ಕೈ ಹಾಕಿದ್ರು. ಅವಳು ಕೃಷ್ಣ ಬಂದಾಗ ಅವನಿಗೆ ತನ್ನ ದುಃಖವನ್ನು ನಿವೇದಿಸಿಕೊಂಡು ತನ್ನ ಕೇಶಪಾಶವನ್ನು ಅವನ ಕಾಲ ಮೇಲೆ ಚೆಲ್ಲಿದ್ಲು. ಹಾಗೆ ಅವಳ ಕಣ್ಣೀರ ಹನಿ ಕೂಡ ಅಲ್ಲಿ ಬಿತ್ತು. ಇದರಿಂದ ಕೃಷ್ಣ ಆ ದ್ರೌಪದಿಗೆ ಇಷ್ಟು ಸಂಕಟ ತಂದೊಡ್ಡಿದಂಥ ಆ ಕೌರವರನ್ನೆಲ್ಲ ತಾನು ಸದೆ ಬಡಿಬೇಕು ಅಂತ ತೀರ್ಮಾನಿಸಿದ. ಅದರಂತೆ ಆ ಕಣ್ಣೀರೇ ದ್ರೌಪದಿಯ ಆ ದುಃಖದ ಪರಿಹಾರಕ್ಕಾಗಿ ಈ ಎಲ್ಲ ಪ್ರಯತ್ನವನ್ನು ಮಾಡಿತು. ಸರ್ವನಾಶಕ್ಕೆ ಅದೇ ಕಾರಣ ಆಯಿತು ಅಂತನ್ನುವುದು ವಿಷಯ. ಆ ಶ್ಲೋಕದಲ್ಲಿ ಬಂದಿರುವಂಥ ಸವಿಮುಕ್ತಕೇಶ್ಯ ಅಂತಿದೆ. ಅಲ್ಲಿ ತಾತ್ಪರ್ಯದಲ್ಲಿ ಸಹ ವಿಮುಕ್ತಕೇಶ್ಯ ನ್ಯಕೃತ ಅಂತ ಕೆಲವು ಕಡೆ ಇದೆ. ಇನ್ನು ಕೆಲವು ಕಡೆ ಸಹ ಅನ್ನೋದ್ರ ಬದಲಾಗಿ ಸ ಅಂತಿದೆ. ಇದು ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಅನ್ನೋದನ್ನು ಕಳೆದ ದಿವಸ ನನಗೆ ಹೇಳಲಿಕ್ಕಾಗಿರಲಿಲ್ಲ. ಅದಕ್ಕಾಗಿ ಈಗ ಅದನ್ನು ಹೇಳ್ತಿದ್ದೇನೆ. ಸಹ ಅಂತ ಪಾಠ ಇದ್ದರೆ ಹೇಗೆ, ಸ ಅಂತ ಇದ್ದರೆ ಹೇಗೆ ಅಂತನ್ನೋದನ್ನು ಈಗ ನೋಡಬೇಕಾಗಿದೆ. ಸಹ ಅಂತಿದ್ರೆ ಆ ಕಣ್ಣೀರ ಹನಿ, ಯಾವ ಕಣ್ಣೀರು ಕೃಷ್ಣನ ಪಾದಗಳಿಗೆ ಬಿದ್ದಿತ್ತೋ ಆ ಕಣ್ಣೀರ ಹನಿಯೇ ಈ ಎಲ್ಲ ಕೌರವರ ಸ್ತ್ರೀಯರಿಗೆ ವೈಧವ್ಯವನ್ನು ತಂದೊಡ್ಡಿತು ಅಂತ ಅದರ ಅಭಿಪ್ರಾಯ. ಇನ್ನು ಸಹ ಅಂತ ಒಂದು ವೇಳೆ ಪಾಠ ಇದ್ದರೆ, ಸಹ ಅಂದರೆ ಒಟ್ಟಿಗೆ 18 ದಿನಗಳಲ್ಲಿ ಎಲ್ಲ ಕೌರವ ಸ್ತ್ರೀಯರಿಗೂ ವೈಧವ್ಯ ಬಂದುಬಿಡ್ತು. ಒಂದೇ ದಿವಸದಲ್ಲಿ ಅವರಿಗೆ ವೈಧವ್ಯ ಬಂದದ್ದಲ್ಲ. ಭೀಮಸೇನ ಒಂದೊಂದು ದಿವಸ ಒಬ್ಬೊಬ್ಬರನ್ನ ಸದೆ ಬಡಿದಿದ್ದಾನೆ, ನಮಗದು ಗೊತ್ತಿದೆ. ಆದ್ದರಿಂದ ಸಹ ಅಂದರೆ ಒಟ್ಟಿಗೆ ಅಂತ ಅರ್ಥ. ಒಟ್ಟಿಗೆ ಅಂದರೆ ಆ ಯುದ್ಧದಲ್ಲಿ ಸ್ವಲ್ಪ ದಿನಗಳ ವ್ಯತ್ಯಾಸ ಆಗಿರಬಹುದು, ಅದಂತೂ 18 ದಿನಗಳಲ್ಲಿ ಇಷ್ಟೆಲ್ಲ ಆಗಿ ಹೋಯಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಕೆಲವು ಕಡೆ ಸಹ ಅಂತಿದೆ, ಇನ್ನು ಕೆಲವು ಕಡೆ ಸ ಅಂತಿದೆ. ಅದನ್ನು ನಾವು ಹೊಂದಿಸಿ ತಿಳಿದುಕೊಳ್ಬೇಕು. ಅಲ್ಲಿ ವಿಮುಕ್ತ ಕೇಶ್ಯ ಅಂತ ಒಂದು ಶಬ್ದ ಇದೆಯಲ್ಲ, ಆ ವಿಮುಕ್ತ ಕೇಶ್ಯ ಅಂತ ಅನ್ನೋದಕ್ಕೆ ವಿಜಯಧ್ವಜರು ಮಾಡಿರುವ ಅರ್ಥ ಬೇರೆ ಇದೆ, ಯಾದವಾರ್ಯರು ಮಾಡಿರುವಂತಹ ಅರ್ಥ ಬೇರೆ ಇದೆ. ವಿಮುಕ್ತ ಕೇಶ್ಯ ವಿಕೀರ್ಣ ಕೇಶಪಾಶಾಹ ನಕೃತ. ಆ ಕೌರವರ ಸ್ತ್ರೀಯರು ತಮ್ಮ ಗಂಡಂದರು ಬದುಕಿದ್ದಾಗ ಏನೊಂದು ಅಲಂಕಾರ ಎಲ್ಲ ಮಾಡ್ಕೊಂಡಿರ್ತಿದ್ರು. ಇನ್ನು ಅವರು ತೀರಿಕೊಂಡ ಮೇಲೆ ಆ ಅಲಂಕಾರವನ್ನೆಲ್ಲ ಮಾಡಿಕೊಳ್ಳುವಂತಿಲ್ಲ. ಅದಕ್ಕಾಗಿ ಆ ಕೇಶಪಾಶವೆಲ್ಲ ಅಸ್ತವ್ಯಸ್ತ ಆಗಿತ್ತು. ವಿಕೀರ್ಣ ಕೇಶಪಾಶವೆಲ್ಲ ಅಸ್ತವ್ಯಸ್ತ ಆಗಿತ್ತು ಅಂತ ಇದು ವಿಜಯಧ್ವಜರು ನಮ್ಗೆ ತೋರಿಸಿಕೊಟ್ಟಿರುವಂಥ ಅರ್ಥ. ಯಾದವಾರ್ಯರು ತೋರಿಸಿಕೊಟ್ಟಿರುವ ಅರ್ಥದಂತೆ ಸಹ ವಿಮುಕ್ತ ಕೇಶಾಹ ವೈಧವ್ಯಾತ್ ಯುಗಪದೇವ ಮುಂಡಿತ ಕೇಶಾಹ ನಕೃತ. ಆ ಎಲ್ಲ ಈ ಕೌರವ ಸ್ತ್ರೀಯರು ಕೂಡ
ತಲೆ ಬೋಳಿಸಿಕೊಳ್ಳುವಂತೆ ಮಾಡಿತು. ಗಂಡ ತೀರಿಕೊಂಡ್ರೆ ಹೆಂಗಸರಾದವರು, ಆ ವಿಧವೆಯಾದವರು ತಲೆ ಬೋಳಿಸ್ಕೊಳ್ಬೇಕಾಗ್ತದೆ ಅಂತ ಒಂದು ಸಂಪ್ರದಾಯ. ಅದಕ್ಕನುಸಾರವಾಗಿ ಮುಂಡಿತ ಕೇಶಾಹ ಅಂತ ಯಾದವಾರ್ಯರು ಅರ್ಥ ಬರೆದಿದ್ದಾರೆ. ವಸ್ತುತಃ ವಿಕೀರ್ಣ ಕೇಶ ಅಂತನ್ನುವುದಕ್ಕೆ ತಲೆ ಬೋಳಿಸ್ಕೊಳ್ಳುವುದು ಅಂತ ಅರ್ಥ ಏನಾಗೋದಿಲ್ಲ. ಇವೆಲ್ಲ ಶಬ್ದಗಳು ಆ ಮೂಲದಲ್ಲಿ ಒಂದು ರೀತಿಯಾಗಿ ಏನೋ ಒಂದು ಶಬ್ದ ಇರ್ತದೆ. ಆ ವಿಕೀರ್ಣ ಅಂತ ಅನ್ನೋದಕ್ಕೆ ಅಸ್ತವ್ಯಸ್ತ ಆಗೋದು ಅಂತ ಇಷ್ಟೇ ಅರ್ಥ, ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗುವುದು ಅಂತ ಇಷ್ಟೇ ಅರ್ಥ. ಅದಕ್ಕೆ ವಿಜಯಧ್ವಜರು ಹೀಗೆ ಅರ್ಥ ಮಾಡಿದ್ದಾರೆ, ಯಾದವಾರ್ಯರು ಆ ಥರ ಅರ್ಥ ಮಾಡಿದ್ದಾರೆ ಅಷ್ಟೇ. ಪ್ರಾಯ ಅದು ಆಯಾ ದೇಶದ ಸಂಪ್ರದಾಯಗಳನ್ನು ಏನಾದ್ರು ತೋರಿಸ್ತದೋ ಏನೋ. ಯಾದವಾರ್ಯರು ಘಟ್ಟದ ಮೇಲಿನವರು, ಅಲ್ಲಿ ಈ ಗಂಡ ತೀರಿಕೊಂಡ್ರೆ ಸ್ತ್ರೀ ಆದವಳು ತಲೆ ಬೋಳಿಸ್ಕೊಳ್ಳುವುದು ಮಡಿವಂತ ಸಮಾಜದಲ್ಲಿ ಕಂಡು ಬರ್ತದೆ. ಉಡುಪಿ ಕಡೆಯಲ್ಲಿ ಹಾಗೆ ಕಂಡು ಬರೋದಿಲ್ಲ ಅಂತ ಕೇಳಿದ್ದೇನೆ. ಅದ್ರ ಬಗ್ಗೆ ನಾನೇನು ಹೆಚ್ಚು ಜಿಜ್ಞಾಸೆ ಮಾಡಿಲ್ಲ. ಒಂದು ಸಾರಿ ತಲೆ ಬೋಳಿಸ್ಕೊಂಡ್ರೆ ಸಾಕು ವಿಧವೆ ಆದವಳು, ಆಮೇಲೆ ಮತ್ತೇನು ಬೋಳಿಸ್ಕೊಳ್ಬೇಕಾಗಿಲ್ಲ ಅಂತ ಕೆಲವರು, ಬೋಳಿಸ್ಕೊಳ್ಬೇಕಾಗಿಲ್ಲ ಅಂತ ಇನ್ನು ಕೆಲವರು, ಹೀಗೆಲ್ಲ ಏನೋ ಭಿನ್ನಾಭಿಪ್ರಾಯ ಇರುವುದನ್ನು ಕೇಳಿದ್ದೀನಿ. ಅದ್ರ ಬಗ್ಗೆ ಯಾರಾದರೂ ಏನಾದರೂ ಹೇಳುವುದಿದ್ದರೆ ಮತ್ತೆ ಅದನ್ನು ಕೇಳಿ ಮುಂದೆ ಇನ್ನೊಂದು ಬಾರಿ ಹೇಳ್ತೇನೆ ಅಷ್ಟೆ. ಅಂತೂ ತಲೆ ಬೋಳಿಸ್ಕೊಳ್ಳೇಬೇಕು ಅಂತನ್ನುವುದು ಕಡ್ಡಾಯ ಏನಲ್ಲ ಅಂತ ಒಂದು ಅಭಿಪ್ರಾಯ ಕೇಳಿ ಬರ್ತದೆ. ಅದ್ರ ಬಗ್ಗೆ ಒಂದು ತೀವ್ರವಾದಂಥ ವಿಸ್ತೃತವಾದಂಥ ಚರ್ಚೆನೇ ವಿದ್ವಾಂಸರ ನಡುವೆ ನಡೆದಿದ್ದಿದೆ. ಗಂಡ ತೀರಿಕೊಂಡ್ರೆ ಹೆಂಗಸಾದವಳು ತಲೆ ಬೋಳಿಸ್ಕೊಳ್ಳೇಬೇಕು ಅಂತ ನಿಯಮ ಏನಿಲ್ಲ. ಅದು ವಿದೇಶಿಯರ ಆಕ್ರಮಣ ನಮ್ಮ ಸಮಾಜದ ಮೇಲೆ ಆದಾಗ ಆ ವಿಧವಾ ಸ್ತ್ರೀಯರನ್ನು ಆ ಕಾಮದ ಕಣ್ಣುಗಳಿಂದ, ಕೆಟ್ಟ ಕಣ್ಣುಗಳಿಂದ ಕಾಪಾಡುವುದಕ್ಕಾಗಿ ನಾವು ಮಾಡಿಕೊಂಡಂಥ ಒಂದು ಪದ್ಧತಿ ಅಂತ ಕೆಲವರು ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದರಿಂದ ನಿರ್ದಿಷ್ಟವಾಗಿ ಎಲ್ಲ ಸಮಾಜದಲ್ಲೂ, ಬ್ರಾಹ್ಮಣರಲ್ಲೂ, ಕ್ಷತ್ರಿಯರಲ್ಲೂ, ಎಲ್ಲರಲ್ಲೂ ಕೂಡ ಈ ಥರ ತಲೆ ಬೋಳಿಸ್ಕೊಳ್ಳುವ ಪದ್ಧತಿಯೇ ಇತ್ತು ಅಂತ ನಾವು ಭಾವಿಸೋದು ಕಷ್ಟ. ಮತ್ತು ಅದು ಕಡ್ಡಾಯವೂ ಆಗಿತ್ತು ಅಂತ ಭಾವಿಸೋದು ಕಷ್ಟ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇರ್ತಿದ್ರು. ಅದು ಉತ್ತರ ಭಾರತವೇ ಆಗಿರಲಿ, ದಕ್ಷಿಣ ಭಾರತವೇ ಆಗಿರಲಿ, ದಕ್ಷಿಣ ಭಾರತದಲ್ಲಿ ಘಟ್ಟದ ಕೆಳಗಾಗಿರಲಿ, ಮೇಲಾಗಿರಲಿ, ಸ್ತ್ರೀಯೊಬ್ಬಳು, ವಿಧವೆಯೊಬ್ಬಳು ಸನ್ಯಾಸಿನಿ ಆಗಬೇಕು ಅಂತ ಬಯಸಿದರೆ ಅವಳು ತಲೆ ಬೋಳಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಸನ್ಯಾಸಿನಿಯಂತೆ ಬದುಕುವುದು, ಅದಕ್ಕಾಗಿ ಕೆಂಪು ವಸ್ತ್ರ ಇತ್ಯಾದಿಗಳನ್ನು ಉಡ್ತಾರೆ, ಕಾವ್ಯ ವಸ್ತ್ರಗಳನ್ನು ಆ ಸ್ತ್ರೀಯರು, ಮತ್ತು ತಲೆಯನ್ನು ಬೋಳಿಸ್ಕೊಳ್ತಾರೆ. ಸನ್ಯಾಸಿನಿಯಂತೆ ಬದುಕುವುದೇನಿಲ್ಲ, ಕೇವಲ ತಲೆ ಕೂದಲುಗಳಿಗೆ ಸುಮಂಗಲಿಯಂತೆ ಅಲಂಕಾರ ಮಾಡಿಕೊಳ್ಳುವುದಿಲ್ಲ ಅಷ್ಟು ಮಾತ್ರ ಅಂತಾದರೆ ಆವಾಗ ತಲೆ ಬೋಳಿಸ್ಕೊಳ್ಬೇಕಾಗಿಲ್ಲ ಅಂತ ಒಂದು ಅಭಿಪ್ರಾಯನೂ ಕೇಳಿ ಬರ್ತದೆ. ಇದ್ರ ಬಗ್ಗೆ ಹೆಚ್ಚಿನದನ್ನು ನಾನೇನು ಅಭಿಪ್ರಾಯ ಈಗ ಹೇಳೋದಿಲ್ಲ. ಏನೇನು ಕಂಡು ಬಂದಿದೆ ಅದನ್ನು ಹೇಳಿದ್ದೀನಿ ಅಷ್ಟೆ. ಹೆಚ್ಚಿನದ್ರ ನನಗೆ ಈಗ ಹೇಳಲಿಕ್ಕೆ ಅದ್ರ ಬಗ್ಗೆ ಪೂರ್ಣವಾದಂಥ ಅಧ್ಯಯನ ನಾನು ಮಾಡಲಿಲ್ಲ. ಅದರಿಂದ ಮುಂದೆ ಅದ್ರ ಬಗ್ಗೆ ಮತ್ತೆ ಯಾವಾಗಾದರೂ ಆಲೋಚನೆ ಮಾಡಿಯೇ ಹೇಳ್ತೇನೆ ಅಷ್ಟೆ. ಇದು ಆ 10ನೇ ಶ್ಲೋಕದ ಬಗ್ಗೆ ನಾವು ನೋಡಬೇಕಾದಂಥ ಒಂದು ಸಂಗತಿ. 11ನೇ ಶ್ಲೋಕ ಒಂದು ಉತ್ತರ ಭಾರತದ ಪಾಠದಲ್ಲಿ ಕಾಣಿಸ್ತದೆ. ಉತ್ತರ ಭಾರತದ ಪಾಠದಲ್ಲಿ, ದಕ್ಷಿಣ ಭಾರತದ ಪಾಠದಲ್ಲಿಯೂ ಕೂಡ ಆ ಒಂದು ಶ್ಲೋಕ ಇದೆ ಅಂತ ಕಾಣಿಸ್ತದೆ. ಅದರ ಬಗ್ಗೆ ಈಗ ಒಂದಿಷ್ಟು ನಾವು ನೋಡಬೇಕು. ಆದರೆ ಆ ಕಥೆಯ ಬಗ್ಗೆ ನಾವು ಹಿಂದೆ ಮಹಾಭಾರತದಲ್ಲೂ ಕೂಡ ನೋಡಿದ್ದೀವಿ. ಅದನ್ನು ನಾವೀಗ ಇಲ್ಲಿ ನೋಡಬೇಕು. ಯೋನೋ ಜುಗೋಪ ವನಯೇತ್ಯ ದುರಂತ ಕೃತ್ಸ್ರಾತ್ ದುರ್ವಾಸಸೋ ಅರಿರಚಿತಾತ್ ಆಯುಧಾಗ್ರ್ಯ ಭುಗ್ಯ ಶಾಖಾನ್ ನಿಶಿಷ್ಟ ಮುಪಯುಜ್ಯ ಇತಸ್ತ್ರಿಲೋಕೀಂ ತೃಪ್ತಾಂ ಅಮಂಸ್ತ ಸಲಿಳೆ ವಿನಿಮಗ್ನ ಸಂಘ ಅಂತ ಆ ಶ್ಲೋಕ. ಇದಕ್ಕೆ ಯಾದವಾರ್ಯರು ಮತ್ತು ವಿಜಯಧ್ವಜರು ವ್ಯಾಖ್ಯಾನ ಮಾಡಿಲ್ಲ. ಆ ಯಾದವಾರ್ಯರ ಪುಸ್ತಕ ಏನಿರ್ತದೆ, ಯಾದವಾರ್ಯರ ಮತ್ತು ವಿಜಯಧ್ವಜರ ಟಿಪ್ಪಣಿ ಸಮೇತ ಇರುವ ಪುಸ್ತಕ, ಅದರಲ್ಲಿ ಈ ಶ್ಲೋಕ ಕಂಡು ಬರೋದು ಕೂಡ ಇಲ್ಲ. ಈ ದುಷ್ಟನಾದಂಥ ದುರ್ಯೋಧನ ದುರ್ವಾಸರನ್ನು ಪ್ರೇರಿಸಿದ್ದ. ಪಾಂಡವರ ಹತ್ರ ನೀವು ಹೋಗಿ ಅವರ ಆತಿಥ್ಯ ಸ್ವೀಕಾರ ಮಾಡಿರಿ, ಅವ್ರಿಗೂ ಕೂಡ ತಮ್ಮ ಆತಿಥ್ಯ ಮಾಡಿ ಒಂದು ಪುಣ್ಯ ಪ್ರಾಪ್ತ ಆಗಲಿ ಅಂತ ಪ್ರೇರಿಸಿದ್ದ. 10,000 ಶಿಷ್ಯರನ್ನು ಕರ್ಕೊಂಡು ಆ ದುರ್ವಾಸರು ಭೋಜನ ಮಾಡಬೇಕು ಅಂತ ಅಕಾಲದಲ್ಲಿ ಅತಿಥಿಯಾಗಿ ಬಂದರು. ಅಲ್ಲಿ ಆ ಪಾಂಡವರಲ್ಲಿ ವನವಾಸ ಮಾಡ್ತಿದ್ದಂಥ ಪಾಂಡವರ ಆ ಮನೆಯಲ್ಲಿದ್ದಂಥ ಅಕ್ಷಯ ಪಾತ್ರದಲ್ಲಿ ಆಹಾರವೆಲ್ಲ ಖಾಲಿಯಾಗಿ ಹೋಗಿತ್ತು. ಒಂದು ಸೊಪ್ಪಿನ ಚೂರು ಮಾತ್ರ ಅಲ್ಲಿ ಉಳಿದಿತ್ತು. ಅದನ್ನು
ನೋಡಿ ದ್ರೌಪದಿಗೆ ತುಂಬ ಚಿಂತೆ ಆಯಿತು. ಆದ್ದರಿಂದ ಆಕೆ ಏನು ಮಾಡಬೇಕು ಅಂತ ಗೊಂದಲಕ್ಕೊಳಗಾದ್ಲು. ಅದರಂತೆ ಕೃಷ್ಣನನ್ನು ನೆನಪು ಮಾಡಿಕೊಂಡ್ಳು. ಕೃಷ್ಣ ಅಲ್ಲಿಗೆ ಬಂದ. ಕೃಷ್ಣ ಅಲ್ಲಿಗೆ ಬಂದು ಅಕ್ಷಯ ಪಾತ್ರವನ್ನು ಕೊಡು ಅಂತ ಹೇಳಿ ಅದನ್ನು ತನ್ನ ಕೈಯಲ್ಲಿ ತಗೊಂಡು ಅದರಲ್ಲಿದ್ದಂಥ ಒಂದು ತರಕಾರಿಯ ಒಂದು ತುಣುಕನ್ನು ತಿಂದ. ಅದರಿಂದ ಪ್ರಿಯತಾಂ ವಿಶ್ವಾತ್ಮ ಅಂತ ಹೇಳಿದ ಅಂತ ಮಹಾಭಾರತದಲ್ಲಿ ಒಂದು ಕಡೆ ಕಂಡು ಬರ್ತದೆ. ಆದ್ದರಿಂದ ಈ ಭಗವಂತ ಅದನ್ನು ತಿಂದು ತೇಗಿದ್ದರಿಂದ ಎಲ್ರಿಗೂ ಕೂಡ ಆ 10,000 ಜನ ಋಷಿಗಳು, ಶಿಷ್ಯರು, ಅವರ ಗುರುಗಳಾದಂಥ ದುರ್ವಾಸರು ಎಲ್ರಿಗೂ ಕೂಡ ತೃಪ್ತಿಯಾಗಿ ಹೋಯಿತು. ಸ್ನಾನ ಮಾಡಿ ಅವರು ಧರ್ಮರಾಜನ ಬಳಿಗೆ ಊಟಕ್ಕೆ ಬರಬೇಕಾಗಿತ್ತು, ಬರಲೇ ಇಲ್ಲ, ಅಲ್ಲಿಂದ ಹೋಗಿಬಿಟ್ರು. ಅದರಿಂದ ಧರ್ಮರಾಜನಿಗೊಂದು ಅಕಾಲದಲ್ಲಿ ಎಂಥದ್ದೇನು ಸಮಸ್ಯೆ ಬಂದಿತ್ತು, ಆ ಸಮಸ್ಯೆ ಪರಿಹಾರ ಕಂಡಿತು. ಇದೆಲ್ಲವೂ ಕೃಷ್ಣನ ಮಹಿಮೆಯಿಂದಾಗಿದ್ದು. ಹೀಗೆ ಪ್ರತಿಯೊಂದು ಕಾಲದಲ್ಲೂ ಕೂಡ ಆತ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ ಅಂತ ಇದು ಒಂದು ಕಥಾ. ಈ 11ನೇ ಶ್ಲೋಕದ ರೂಪದಲ್ಲಿದೆ. ಅದಕ್ಕೆ ಭಾರತ ದರ್ಶನ ಪ್ರಕಾಶನದಲ್ಲೂ ಕೂಡ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ. ಮತ್ತು ಅದನ್ನು ವೀರರಾಘವರು, ಶ್ರೀಧರರು ಮೊದಲಾದವರು ಕೂಡ ವ್ಯಾಖ್ಯಾನಿಸ್ತಾರೆ. ಆದರೆ ವಿಜಯಧ್ವಜರು ಮತ್ತು ಯಾದವಾರ್ಯರು ಅದನ್ನು ವ್ಯಾಖ್ಯಾನಿಸಿಲ್ಲ. ಮಹಾಭಾರತದಲ್ಲಿ ಈ ಕಥೆ ಇದೆಯಾ ಅಂತ ತೆಗೆದು ನೋಡಿದರೆ ಮಹಾಭಾರತದಲ್ಲಿ ಕೆಲವು ಕಡೆ ಕಂಡು ಬರ್ತದೆ, ಕೆಲವು ಪಾಠಗಳಲ್ಲಿ ಕಂಡು ಬರೋದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಆಚಾರ್ಯ ಏನು ಮಾಡಿದ್ದಾರೆ, ಅದು ಮಹಾಭಾರತ, ಭಾಗವತ ಮತ್ತು ಹರಿವಂಶ ಅದರಲ್ಲೆಲ್ಲ ಬರುವಂಥ ಕೃಷ್ಣನ ಕಥೆಯನ್ನು ಸಂಗ್ರಹ ಮಾಡಿ ಏನು ಮಾಡಿದ್ದಾರಲ್ಲ, ಅಲ್ಲಿಯೂ ಕೂಡ ಈ ಕಥೆ ಬರೋದಿಲ್ಲ. ಆದ್ದರಿಂದ ಈ ಕಥೆಯನ್ನು ಪ್ರಕ್ಷಿಪ್ತ ಅಂತ ನನಗೊಂದು ಬಾರಿ ಸಂದೇಹ ಬಂದಾಗ ಹಿರಿಯ ವಿದ್ವಾಂಸರಾದಂಥ ಬನ್ನಂಜಿ ಗೋವಿಂದಾಚಾರ್ಯರು, PS ಶೇಷಗಿರಿ ಆಚಾರ್ಯರು, ನಮ್ಮ ಗುರುಗಳು, ಇವರೆಲ್ಲ ಆ ಕಥೆಯನ್ನು ಪ್ರಕ್ಷಿಪ್ತ ಅಂತ ಭಾವಿಸ್ತಾರೆ. ಶೇಷಗಿರಿ ಆಚಾರ್ಯ ಸಂಪಾದನೆ ಮಾಡಿದ ಮಹಾಭಾರತದ ಪುಸ್ತಕದಲ್ಲಿ ಈ ಕಥೆ ಕಂಡು ಬರೋದಿಲ್ಲ. ಆದರೆ ಇನ್ನೂ ಅನೇಕ ಜನ ಕಥೆ ನಡೆದದ್ದೇ ಹೌದು ಅಂತಾರೆ. ನಮ್ಮ ಗುರುಗಳಾದಂಥ ಪೇಜಾವರ ಶ್ರೀಪಾದರು ಕೂಡ ಈ ಕಥೆ ನಡೆದದ್ದು ಅಂತಲೇ ಹೇಳ್ತಾ ಇದ್ದರು. ಅಂಥದ್ದೊಂದು ಚರ್ಚೆ ಆವಾಗ ನಡೆದಿತ್ತು ಹಿಂದೆ. ಹೀಗೆ ಅಲ್ಲಿ ಏನು ಕಥೆ ಇದೆ ಅಂತ ಅನ್ನೋದನ್ನು ನಿಮ್ಮ ಎದುರಿಗೆ ಹೇಳಿದ್ದೇನೆ ಅಷ್ಟೆ. ಮುಂದೆ ಅದನ್ನು ಒಪ್ಪುವುದು ಬಿಡುವುದು ನಿಮಗೆ ಬಿಟ್ಟದ್ದು. ಅಂತೂ ಈ ಥರ ಕಥೆ ಇದೆ ಅಂತ ಅನ್ನೋದನ್ನು ನಿಮ್ಮ ಎದುರಿಗೆ ಇಟ್ಟಿದ್ದೇನೆ. ನನಗೆ ಪ್ರಾಯ ಕಥೆ ನಡೆದಿಲ್ಲ ಅಂತಲೇ ಒಂದು ಸಂದೇಹ ಇದೆ. ನಡೆದಿಲ್ಲ ಅನ್ನೋ ಭಾವನೆ ನನಗಿದೆ, ಸಂದೇಹ ಅಲ್ಲ, ಹೆಚ್ಚು ಕಡಿಮೆ ತೀರ್ಮಾನವೇ ಇದೆ. ಅದ್ರ ಬಗ್ಗೆ ವಿಚಾರ ಮಾಡುವುದು ನಿಮಗೆ ಬಿಟ್ಟದ್ದು. ಆ ಕಥೆ ನಡೆದದ್ದೋ ಹೌದೋ ಇಲ್ಲೋ ಅಂತ ತೀರ್ಮಾನಿಸಿಕೊಳ್ಳುವುದು ನಿಮಗೆ ಬಿಟ್ಟದ್ದು. ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ ಅಷ್ಟೆ. ಸರಿ, ಇದು 11ನೇ ಶ್ಲೋಕ ರೂಪದಲ್ಲಿ ಕೆಲವು ಕಡೆ ಇದ್ದದ್ದಾಯಿತು. ಇನ್ನು 12ನೇ ಶ್ಲೋಕದ ರೂಪದಲ್ಲಿ ಇರುವಂಥ ಯತ್ತೇಜಸ ಅಥ ಭಗವಾನ್ ಯುಧಿ ಶೂಲಪಾಣಿ ಅನ್ನುವಂಥ ಶ್ಲೋಕ, ಅದು ಬೇರೆ ಪಾಠಗಳಲ್ಲಿ 12ನೇ ಶ್ಲೋಕ. ಯಾದವಾರ್ಯರ ಮತ್ತು ವಿಜಯಧ್ವಜರ ಪಾಠದಲ್ಲಿ ಅದು 11ನೇ ಶ್ಲೋಕ. ಆದ್ದರಿಂದ ಆ 11ನೇ ಶ್ಲೋಕವನ್ನು ಈಗ ನಾವು ನೋಡಬೇಕು. ಅದೇನು ಅರ್ಥ ಹೇಳ್ತದೆ ಅಂತ ಅನ್ನೋದನ್ನು ಈಗ ನೋಡಬೇಕಾಗಿದೆ. ಯತ್ತೇಜಸ, ಈ ಕೃಷ್ಣನ ಅನುಗ್ರಹದಿಂದ ನಾನು ಏನೇನು ಸಾಧನೆ ಮಾಡಿದೆ ಅಂತನ್ನೋದನ್ನು ಅರ್ಜುನ ಹೇಳ್ತಿದ್ದಾನೆ. ನಾನು ಯುದ್ಧದಲ್ಲಿ ಶಿವನನ್ನು ಕೂಡ ಚಕಿತಗೊಳಿಸಿದೆ. ಯಾವ ಪ್ರಸಂಗ ಅಂದರೆ, ಪಾಂಡವರು ವನವಾಸಕ್ಕೆ ಹೋದ ಮೇಲೆ ಪಾಶುಪತಾಸ್ತ್ರ ತರಬೇಕು ಅಂತ ಅರ್ಜುನ ಏನು ಇಂದ್ರಕೀಲ ಪರ್ವತಕ್ಕೆ ತಪಸ್ಸಿಗೆ ಹೋಗಿದ್ದ. ಅಲ್ಲಿ ಶಿವ ಆತನಿಗೆ ದರ್ಶನ ಕೊಟ್ಟ. ಆ ಥರ ದರ್ಶನ ಕೊಟ್ಟಾಗ ಅಲ್ಲಿ ಆ ಶಿವನಿಗೂ ಮತ್ತು ಈ ಅರ್ಜುನನಿಗೂ ಒಂದು ಯುದ್ಧ ನಡೆದಿತ್ತು. ಆ ಯುದ್ಧದಲ್ಲಿ ಈ ಶಿವನನ್ನು ಕೂಡ ಚಕಿತಗೊಳಿಸಿದ ಅರ್ಜುನ ತನ್ನ ಬಾಣದ ಕೌಶಲದಿಂದ. ಅವನಿಂದ ಪಾಶುಪತಾಸ್ತ್ರ ಪಡ್ಕೊಂಡ. ಇತರ ದಿಕ್ಪಾಲಕರಿಂದ ಅವರವರ ಅಸ್ತ್ರಗಳನ್ನು ಕೂಡ ಪಡ್ಕೊಂಡ. ಮತ್ತು ಅಲ್ಲಿಂದ ಸ್ವರ್ಗಕ್ಕೆ ಹೋದ. ಆ ಸ್ವರ್ಗದಲ್ಲಿ ಸ್ವಲ್ಪ ಕಾಲ ಇದ್ದ, ಸಂಗೀತ ಮೊದಲಾದ ವಿದ್ಯೆಗಳನ್ನು ಕಲಿತ ಕೆಲವು ಗಂಧರ್ವರಿಂದ. ಮತ್ತು ಮುಂದೆ ಆ ಇಂದ್ರನ ಅರ್ಧಾಸನದಲ್ಲೂ ಕೂಡ ಕೂತ್ಕೊಂಡಿದ್ದ. ಅದನ್ನೆಲ್ಲ ಅವನು ನೆನಪು ಮಾಡಿಕೊಂಡ. ಇದೆಲ್ಲ ನನಗಾಗಿದ್ದು ಆ ಕೃಷ್ಣನ ಅನುಗ್ರಹದಿಂದ. ತೇಜಸ, ಯಾವ ಕೃಷ್ಣನ ಪರಾಕ್ರಮದಿಂದ ಅಂತ. ಇದು ಅಲ್ಲಿ ಕಾಣಿಸುವಂಥ ಶ್ಲೋಕ. ಯುಧಿ ಶೂಲಪಾಣಿ. ಶೂಲಪಾಣಿ ಅಂದರೆ ಈ ಗಿರೀಶ,
ಗಿರಿಜಾಪತಿಯಾದಂಥ ಶಿವ ಒಂದು ವರಾಹ ನಿಮಿತ್ತ, ಒಂದು ಹಂದಿಯ ಸಲುವಾಗಿ ಇವರಿಬ್ಬರ ನಡುವೆ ಯುದ್ಧ ನಡೆದಿತ್ತು ಅಂತ ಮಹಾಭಾರತ ಇತ್ಯಾದಿ ಕಡೆಗಳಲ್ಲಿ ಬಂದಿದೆ. ಆ ಹಂದಿ ನನಗೆ ಬಲಿಯಾಗಬೇಕಾದದ್ದು ಆ ವರಾಹ ಅಂತ ಇವನು, ಆ ಶಿವನು ಕೂಡ ನನಗೆ ಬಲಿಯಾಗಬೇಕಾದದ್ದು ಅಂತ ಅವನು. ಹೀಗೆ ಯುದ್ಧ ನಡೀತು. ಕೊನೆಗೆ ಅರ್ಜುನನ ಶಕ್ತಿಯನ್ನು ಅವನು ಮೆಚ್ಚಿದ. ಆದರೆ ಅರ್ಜುನನ ಎಲ್ಲ ಅಸ್ತ್ರಗಳು ಶಿವನ ಮೇಲೆ ವಿಫಲ ಆದವು. ಈ ಕಥೆ ಎಲ್ಲ ಬರೋದು ಅಲ್ಲಿ. ಮಹೇಂದ್ರ ಭವನೇ ಮಹದ ಆಸನಾರ್ಧಂ, ಆ ದಿವ್ಯವಾದ ಸಿಂಹಾಸನ ಏನಿದೆ, ಸಿಂಹಾಸನದ ಅರ್ಧ ಭಾಗದಲ್ಲಿ ಅರ್ಜುನನು ಕೂಡ ಕೂತ್ಕೊಂಡಿದ್ದ ಅಂತ ಅಲ್ಲಿ ಕೇಳಿ ಬರ್ತದೆ. ಇದರ ನಂತರ ಬರುವಂಥ ಶ್ಲೋಕ ಈ ಸ್ವರ್ಗದಲ್ಲಿ ಅರ್ಜುನ ತೋರಿಸಿದಂಥ ಒಂದು ಪರಾಕ್ರಮ. ದೇವಲೋಕದಲ್ಲಿದ್ದಾಗ ಈ ದೇವತೆಗಳು ನನಗೊಂದು ಕಾರ್ಯಭಾರ ವಹಿಸಿದರು. ನಿವಾತ ಕವಚರು ಅನ್ನುವಂಥ ರಾಕ್ಷಸರ ವಧೆಗೆ ನನ್ನನ್ನು ಅವರು ಪ್ರೇರಿಸಿದರು. ನಾನು ಅದರಲ್ಲಿ ಸಫಲ ಆದೆ. ಇದೆಲ್ಲವೂ ಆಗಿದ್ದು ಆ ಕೃಷ್ಣನ ಅನುಗ್ರಹದಿಂದ. ತತ್ರೈವಮೇ ವಿಹರತಃ ಅಂತ ಹೀಗೆ ಅದನ್ನು ಹೇಳೋದು. ಪುರುಷೇಣ ಭೂಮ್ನ, ಪರಮಪುರುಷನಾದಂಥ ನಾರಾಯಣನ ಅನುಗ್ರಹದಿಂದ ಇದೆಲ್ಲವೂ ಸಾಧ್ಯ ಆಯಿತೇ ಹೊರತು ನನ್ನಿಂದ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಅವನ ಅನುಗ್ರಹವನ್ನು ನೆನಪು ಮಾಡ್ಕೊಂಡಿದ್ದಾನೆ. ಪರಿಪೂರ್ಣೇನ ಸರ್ವದೇಹಾಂತರ್ಯಾಮಿಣ ಮುಷಿತಃ, ನಾನೀಗ ಅವನು ನಮ್ಮನ್ನು ವಂಚಿಸಿ ಹೊರಟು ಹೋಗಿಬಿಟ್ಟಿದ್ದಾನೆ. ಸೇಂದ್ರಾಹ ಶಿತಾಹ ಯದನುಭಾವಿತ ಆಜಮೀಢ, ಆಜಮೀಢ ಅಂತ ಕುರುವಂಶದಲ್ಲಿ ಹುಟ್ಟಿದಂಥ ಒಬ್ಬ ಪೂರ್ವಪುರುಷ, ಅವನ ವಂಶದಲ್ಲಿ ಬಂದವನು ಅಂತ ಈ ಧರ್ಮರಾಜನನ್ನು ಅರ್ಜುನ ಸಂಬೋಧಿಸ್ತಾ ಇದ್ದಾನೆ. ಅಂಥ ಕೃಷ್ಣ, ಯಾರು ನನಗೆ ಅಂಥ ಮಹಾ ಕೆಲಸಗಳನ್ನು ನನಗೆ ಬೆಂಗಾವಲಾಗಿದ್ದು ಮಾಡಿದ್ನೋ ಅಂಥ ಪುರುಷ ಇವತ್ತು ನಮ್ಮನ್ನು ವಂಚಿಸಿ ಹೊರಟೋಗಿಬಿಟ್ಟಿದ್ದಾನೆ. ತೇನ ಅದ್ಯ ಅಹಮದ್ಯ ಮುಷಿತಃ, ಮುಷಿತ ಅಂದರೆ ಮೋಸ ಮಾಡಿ ಹೊರಟೋಗಿಬಿಟ್ಟಿದ್ದಾನೆ ಅಂತ, ವಂಚಿತ ಮಾಡಿ ಹೊರಟೋಗಿದ್ದಾನೆ ಅಂತ ಅದರ ತಾತ್ಪರ್ಯ ಅಷ್ಟೆ. ಅದರ ನಂತರ ಬರುವ ಶ್ಲೋಕ ಯದ್ಬಾಂಧವಾಹ ಕುರು ಬಲಾಬ್ಧಿಂ ಅನಂತಪಾರ ಮೇಕೋ ರಥೇನ ತರಸ ಅಂತ ಈ ಶ್ಲೋಕ. ಮುಂದೆ ವನವಾಸ ಮುಗೀತು, ಅಜ್ಞಾತವಾಸ ಮುಗಿಲಿಕ್ಕೆ ಬಂದಿತ್ತು. ಅಲ್ಲಿ ಆ ಕೌರವರು ವಿರಾಟ ಸಾಮ್ರಾಜ್ಯದ ಗೋವುಗಳನ್ನೆಲ್ಲ ಅಪಹಾರ ಮಾಡಿದರು. ಅಲ್ಲಿ ಕೌರವರ ಸೈನ್ಯ ಏನು ಬಂದಿತ್ತು, ನಾನೊಬ್ಬನೇ ಅದನ್ನು ಏಕಾಂಗಿಯಾಗಿ ಮಣಿಸಿದೆ. ಮತ್ತು ಆ ವಿರಾಟನ ಗೋಧನವನ್ನೆಲ್ಲ ವಿರಾಟನಿಗೆ ತಂದೊಪ್ಪಿಸಿದೆ. ಮತ್ತು ಆ ಶತ್ರುಗಳ ತಲೆಯ ಕಿರೀಟಗಳನ್ನೆಲ್ಲ ಪ್ರತ್ಯಾಹೃತಂ ಪುರಧನಂ ಚ ಮಯಾ ಪರೇಶಾಂ ತೇಜಃಪರಂ ಮಣಿಮಯಂ ಚ ಹೃತಂ ಶಿರೋಭ್ಯ, ಅವ್ರ ತಲೆ ಮೇಲಿರುವಂಥ ಕಿರೀಟಗಳು ಇತ್ಯಾದಿಗಳನ್ನು ಕೂಡ ತಂದೊಪ್ಪಿಸಿದೆ. ಆ ಕೌರವರ ಪರಾಜಯದ ಸಂಕೇತವಾಗಿ, ನಮಗೆ ಒಲಿದ ಜಯದ ಸಂಕೇತವಾಗಿ ಇದನ್ನು ಮಾಡಿದ್ದೆ. ಇದೆಲ್ಲ ಆಗಿದ್ದು ಯದ್ಬಾಂಧವಾಹ, ಯಾವ ಕೃಷ್ಣನ ಬಂಧುಗಳು ನಾವಾದ್ದರಿಂದ ಇದು ನಮಗೆ ಸಾಧ್ಯ ಆಯಿತು. ಇಲ್ಲದೆ ಇದ್ರೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ. ಯದ್ಬಾಂಧವಾಹ ಅಂತ ಕೆಲವು ಕಡೆ ಇದೆ, ಯದ್ಬಾಂಧವಃ ಅಂತ ಹೀಗೆ ಕೆಲವು ಕಡೆ ಇದೆ. ಯದ್ಬಾಂಧವಃ ಅಂತ ಇರುವುದು ಯೋಗ್ಯ. ನಾನು ಹೀಗೆ ಮಾಡಿದೆ, ಅಲ್ಲಿ ಗೋಗ್ರಹಣ ಕಾಲದಲ್ಲಿ ನನ್ನ ಪರಾಕ್ರಮ ತೋರಿಸಿದೆ ಅಂತ ಅವನು ಹೇಳ್ತಿದ್ದಾನೆ. ಅದರಿಂದ ಯದ್ಬಾಂಧವಃ ಅಂತಿರುವುದು ಯೋಗ್ಯ. ಪುರಾಣಿಕ ಆಚಾರ್ಯರ ಪಾಠದಲ್ಲಿ ಯದ್ಬಾಂಧವಾಹ ಅಂತಿದೆ, ಅದನ್ನು ತಿದ್ದುಕೊಳ್ಳುವುದು ಒಳ್ಳೆಯದು ಅಂತ ಹೀಗೆ ನನಗೆ ಕಾಣಿಸ್ತದೆ. ಆರ್ಯಸತ್ವ ಅಂದರೆ ಪೂಜ್ಯ ಬಲ. ನನ್ನ ಪರಾಕ್ರಮವನ್ನು ಎಲ್ಲರೂ ಕೂಡ ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲೂ ಅದನ್ನು ಮೆಚ್ಚಿ 3 ಲೋಕದ ಗಂಡ ಅರ್ಜುನ ಅಂತ ಪ್ರಶಂಸೆ ಮಾಡ್ತಾ ಇದ್ರು ಅಂತ ಇದು ಆರ್ಯಸತ್ವ ಅಂತನೋ ಶಬ್ದಕ್ಕೆ ಅರ್ಥ. ಅದರ ನಂತರ ಬರುವುದು ಯಹ ಭೀಷ್ಮ ಕರ್ಣ ಗುರುಶಲ್ಯ ಚಮೂಷು ಅದಭ್ರ ಅಂತ ಈ ಶ್ಲೋಕ. ಈ ಅಜ್ಞಾತವಾಸ ಆದಮೇಲೆ ಮುಂದೆ ಬರುವಂಥ ಕಥೆ ಉದ್ಯೋಗ ಪರ್ವ, ಅದಾದಮೇಲೆ ಭೀಷ್ಮ ಪರ್ವ, ದ್ರೋಣ ಪರ್ವ ಇತ್ಯಾದಿಗಳು. ಅಲ್ಲಿ ಕೌರವರ ಸೈನ್ಯ ಏನು ಸಾಮಾನ್ಯ ಸೈನ್ಯ ಅಲ್ಲ, ಮಹಾಪರಾಕ್ರಮಿಗಳಾದಂಥ ಭೀಷ್ಮ, ಮುಂದೆ ಗುರು ಅಂದರೆ ದ್ರೋಣ, ಅದಾದಮೇಲೆ
ಪರ್ವದಲ್ಲಿ ಕರ್ಣನ ಪರಾಕ್ರಮ, ಮುಂದೆ ಶಲ್ಯನ ಪರಾಕ್ರಮ, ಇಂಥ ಮಹಾಪರಾಕ್ರಮಿಗಳೆಲ್ಲ ಅಲ್ಲಿದ್ದರು. ಅವರಿಂದ ತುಂಬಿದಂತಹ ಆ ಸೈನ್ಯದ ಎದುರುಗಡೆ ನಾನು ಯುದ್ಧ ಮಾಡಿದೆ. ಅಲ್ಲಿ ನನಗೆ ರಥದಲ್ಲಿ ಸಾರಥಿಯಾಗಿದ್ದವನು ಈ ಕೃಷ್ಣ. ಅಗ್ರೇಚರೋ ಮಮ ರಥೇ ರಥಯೂಥಪಾನಾಂ ಆಯುರ್ಮನಾಂಸಿ ಚ ದೃಶಾ ಸಹಸಾ ಇದಾ ಆರ್ಛತ್. ಆದರೆ ನಾನಲ್ಲಿ ಮಾಡಿದ್ದೇನಿದೆ? ಏನು ದೊಡ್ಡ ಯುದ್ಧ ಮಾಡಿದೆ ನಾನು ಯಾವ ಮಹಾಯುದ್ಧವನ್ನು ಅಲ್ಲಿ ಮಾಡಲಿಲ್ಲ. ಈ ಯುದ್ಧವನ್ನೆಲ್ಲ ಮೊದಲೇ ಮಾಡಿ ಆ ಕ್ಷತ್ರುಗಳನ್ನೆಲ್ಲ ಮೊದಲೇ ಕೊಂದವನು ಈ ಕೃಷ್ಣನೇ. ಯಾವ ಕೃಷ್ಣ ಸಹಸಾ ಇದಾ ಆರ್ಛತ್ ಅದನ್ನೆಲ್ಲ ಅಪಹರಿಸಿಬಿಟ್ನೋ ಅಂಥ ಕೃಷ್ಣ ನಮ್ಮನ್ನೀಗ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ಮಾಯಾ ಜನೈ ಕೃತಂ ವ್ಯಾಪಾದನಂ ಯೇನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ ಮುಂದೆ ಭಾಗವತದಲ್ಲೇ ಒಂದು ಕಥಾ ಬರೋದಿದೆ. 18 ಅಕ್ಷೋಹಿಣಿ ಸೈನ್ಯಗಳು. ಆ ಅಕ್ಷೋಹಿಣಿ ಸೈನ್ಯಗಳನ್ನೆಲ್ಲ 18 ದಿನಗಳಲ್ಲಿ ನಾಶಪಡಿಸಿ ಮುಗಿಸಿದ ಅವನು. ತಾವದ್ಭಿ ಮಾಯಾ ದಿನೈ, ಅಷ್ಟೇ ದಿನಗಳು ಅಷ್ಟೇ ಸೈನ್ಯಗಳು. ತನ್ನ ಮಾಯೆಯಿಂದ ಅರ್ಥಾತ್ ತನ್ನ ಶಕ್ತಿಯಿಂದ ವ್ಯಾಪಾದನ ಮಾಡಿದ ಅಂಥ ವಿಶ್ವಾತ್ಮನಾದ ಭಗವಂತನಿಗೆ ನಮಸ್ಕಾರ ಅಂತ ಶ್ಲೋಕ ಹೇಳ್ತದೆ. ಇಲ್ಲಿಯೂ ಕೂಡ ಅವರೆಲ್ಲರ ಆಯುಷ್ಯವನ್ನು ಮನೋಬಲವನ್ನು ಆಯು ಮನಾಂಸಿ ಸಿಚ ಅಂತ ಬಂದಿದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಕೃಷ್ಣ ತನ್ನ ಕಣ್ಣೋಟದಿಂದಲೇ ಎಲ್ಲವನ್ನು ಕೂಡ ಮಾಡಬಲ್ಲ. ಮುಖೇನ ಬಾಹುನಾಪ್ಯಯಂ ಸಮಸ್ತ ಲೋಕ ಜಿದ್ವಶಿ ಅಂತ ಒಂದು ಕಡೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಕೃಷ್ಣನ ಶಕ್ತಿಯನ್ನು ವರ್ಣನೆ ಮಾಡ್ತಾರೆ. ಭೀಷ್ಮಕನ ಮಗಳಾದ ರುಕ್ಮಿಣಿಯ ಸ್ವಯಂವರದ ಪ್ರಸಂಗ ಅದು. ಮುಖೇನ ತನ್ನ ಬಾಹುವಿನಿಂದಲೇ, ತನ್ನ ಮುಖದಿಂದಲೇ ಅರ್ಥಾತ್ ತನ್ನ ಮುಖದಲ್ಲಿರುವಂತಹ ಕಣ್ಗಳಿಂದ ಮತ್ತು ತನ್ನ ವಾಣಿಯ ಶಕ್ತಿಯಿಂದ ಜಗತ್ತನ್ನು ಗೆಲ್ಲಬಲ್ಲವನು. ಹಾಗೆ ಬಾಹುನಾಪಿ ತನ್ನ ಭುಜಬಲ ಪರಾಕ್ರಮದಿಂದಲೂ ಶತ್ರುಗಳನ್ನು ಗೆಲ್ಲಬಲ್ಲವನು ಅಂತ ಹೀಗಾದ್ರ ಅರ್ಥ. ಅವರ ಆಯುಷ್ಯವನ್ನು ಇವನು ತನ್ನ ಕಣ್ಣಿನ ಮೂಲಕನೇ ಅಪಹಾರ ಮಾಡಿದ್ದ. ಕಣ್ಣಿನ ಮೂಲಕ ಅಪಹಾರ ಮಾಡುವುದು ಅಂದರೆ ಅವರಿಗೆಲ್ಲರಿಗೂ ಆಯುಷ್ಯವನ್ನು ಗೊತ್ತು ಮಾಡಿಕೊಟ್ಟವನೇ ಅವನು. ಅವ್ರನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಅವನೇ ಕಾರಣ. ಅವರು ಹುಟ್ಟಿದ್ದು ಇವನಿಂದ, ಅವರು ಇಷ್ಟು ದಿವಸ ಇದ್ದಿದ್ದು ಇವನಿಂದ, ಮೆರೆದಾಡಿದ್ದು ಇವನಿಂದ, ಕೊನೆಗೆ ಅವರು ಮರಣ ಹೊಂದುವುದು ಕೂಡ ಇವನಿಂದಲೇ. ಇದು ಅಲ್ಲಿ ನಮ್ಗೆ ಕಾಣಿಸುವಂತಹ ಕಥಾ. ಅವರ ಆಯುಷ್ಯವನ್ನು ಹೀಗೆ ಗೆದ್ದ. ಹಾಗೆ ಮನಸ್ಸು ಅಂತಿದೆ. ಮನಸ್ಸು ಗೆಲ್ಲುವುದು ಅಂದರೆ ಕೃಷ್ಣನೇ ಅರ್ಜುನನಿಗೆ ಸಾರಥಿಯಾಗಿ ನಿಂತಾಗ ನಾವಿನ್ನೇನು ಮಾಡುವುದಿದೆ ಅಂತ ಅವರೆಲ್ಲ ಮೊದಲೇ ಕೈ ಚೆಲ್ಲಿಬಿಟ್ಟಿದ್ರು. ಅದು ನಮಗೆ ಮಹಾಭಾರತದಲ್ಲಿ ಹಿಂದೆ ಕೇಳಿ ಗೊತ್ತಿದೆ. ಸ್ವಯಂ ಭೀಷ್ಮರಂತೂ ನಾನು ಶತ್ರು ಸಂಹಾರ ಮಾಡ್ತೀನಿ ಅಂತ ಒಪ್ಕೊಂಡಿದ್ರು. ಆದರೆ ಪಂಚಪಾಂಡವರು ಅವರ ಮೊಮ್ಮಕ್ಕಳಾದ್ರಿಂದ ಅವ್ರ ಮೇಲಂತೂ ಅವ್ರು ಏನೂ ಮಾಡುವಂತಿರಲಿಲ್ಲ, ಅದು ಗೊತ್ತಿದೆ. ಕೃಷ್ಣನ ತಂತ್ರದಿಂದಾಗಿಯೇ ಭೀಷ್ಮರು ತಮ್ಮ ಮನೋಬಲವನ್ನು ಕಳ್ಕೊಂಡಿದ್ರು. ತಮ್ಮನ್ನು ಹೇಗೆ ಕೊಲ್ಲಬೇಕು ಅಂತನ್ನೋದನ್ನು ಪಾಂಡವರಿಗೆ ಆ ರಹಸ್ಯವನ್ನು ಹೊರಗೆಡವಿದವರೇ ಅವರೇ, ಇದು ಗೊತ್ತಿದೆ. ಮತ್ತು ಸ್ವಯಂ ಕರ್ಣ ಅಂತೂ ಕೃಷ್ಣನ ತಂತ್ರದಿಂದಾಗಿಯೇ ಮೊದಲೇ ನಾನು ಸೋಲ್ತೀನಿ ಅಂತ ಅನ್ನೋದನ್ನು ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದ. ಎಲ್ಲಿ ಧರ್ಮ ಇದೆಯೋ ಅಲ್ಲೇ ಜಯ ಆಗ್ತದೆ. ಕೃಷ್ಣ ನೀನು ಪಾಂಡವರ ಕಡೆಗಿದ್ದಿ, ಅದರಿಂದ ನಿನಗೇ ಜಯ ಆಗ್ತದೆ ಅಂತ ಅವನೇ ಮೊದಲೇ ಹೇಳೇ ಬಿಟ್ಟಿದ್ದ. ಆದರೂ ನನ್ನ ಕರ್ತವ್ಯವನ್ನು ನಾನು ಮಾಡ್ತೇನೆ. ಈ ಹಂತದಲ್ಲಿ ನಾನು ದುರ್ಯೋಧನನನ್ನು ಕೈ ಬಿಟ್ಟು ಅವನನ್ನು ವಂಚಿಸಿ ನಾನು ಬರಲಿಕ್ಕೆ ಸಾಧ್ಯವಿಲ್ಲ. ಆದರೆ ಗೆಲುವು ನೀನಿದ್ದಲ್ಲೇ ಅಂತ ಅವನು ಮೊದಲೇ ತಿಳ್ಕೊಂಡು ಬಿಟ್ಟಿದ್ದ. ಕೃಷ್ಣನಿಗೆ ಅದನ್ನು ಹೇಳಿಯೂ ಇದ್ದ. ಹೀಗೆ ದ್ರೋಣ, ಕರ್ಣ, ಕೃಪಾಚಾರ್ಯ ಇವರೆಲ್ಲರೂ ಕೂಡ ಕೃಷ್ಣನ ಭಕ್ತರಾದವರು, ಪಾಂಡವರಿಗೆ ಅತ್ಯಂತ ಪ್ರೀತಿಪಾತ್ರರಾದವರು. ಬದ್ಧೋಸ್ಮಿ ಅರ್ಥೇನ ಕೌರವೈಹಿ ಅಂತ ಸ್ವಯಂ ಭೀಷ್ಮಾಚಾರ್ಯ ಹೇಳುವಂತೆ ಕೌರವರ ಒಂದು ಕುರುಮ ರಾಜಮನೆತನದ ಒಂದು ಅನ್ನದ ಹಂಗಿತ್ತು, ಆರ್ಥಿಕ ಹಂಗಿತ್ತು. ಅದಕ್ಕಾಗಿ ಅವರು ಅಲ್ಲಿ ಯುದ್ಧ ಮಾಡಿದ್ರು ಅಷ್ಟೇ. ಅವ್ರ ಮನೋಬಲ ಎಲ್ಲ ಮೊದಲೇ ಉಡುಗಿ ಹೋಗಿತ್ತು. ಅದನ್ನು ಇಲ್ಲಿ ನಾವು ತಿಳ್ಕೊಳ್ಬೋದು. ಆಯುರ್ ಮನಾಂಸಿಚ ದೃಶಾ ಸಹಸಾ ಯದಾ ಆರ್ಛತ್ ಅಂಥ ಮಹನೀಯ ಅವನು. ಆರ್ಛತ್ ಅಂದರೆ ಅಪಹಾರ ಮಾಡಿದ ಅಂತ ಹೀಗಾದ್ರ ತಾತ್ಪರ್ಯ. ಮನಾಂಸಿ ಅಂದರೆ ಮನೋಬಲ ಅಂತ ಅರ್ಥ ಮಾಡಿದ್ದಾರೆ ಪುರಾಣಿಕಾಚಾರ್ಯರು. ಹಾಗೆ ಅರ್ಥ ಮಾಡಲಿಕ್ಕೆ ಧೈರ್ಯ ಅಂತ ಯಾದವಾರ್ಯ ಅರ್ಥ ಮಾಡಿದ್ದಾರಲ್ಲ, ಆ ಧೈರ್ಯ ಅನ್ನೋ ಶಬ್ದ ಅಲ್ಲಿರುವುದೇ ಕಾರಣ. ಯದ್ದೋಷು ಮಾಂ ಪ್ರಣಿಹಿತಂ ಗುರು ಭೀಷ್ಮಕರ್ಣ ಅಂತ ಹೀಗೆ ಅದರ ಮುಂದಿನ ಶ್ಲೋಕ. ಇದು ತುಂಬ ಸುಂದರವಾದಂಥ ಶ್ಲೋಕ. ಯದ್ದೋಷು
ಯಾವ ಕೃಷ್ಣನ ತೋಳ್ಗಳಲ್ಲಿ, ಅವನ ಭುಜಗಳಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ, ಸುರಕ್ಷಿತವಾಗಿ ನಾನು ಇದ್ದೆ. ಅಂಥ ನನಗೆ ದ್ರೋಣ, ಭೀಷ್ಮ, ಕರ್ಣ, ಅಶ್ವತ್ಥಾಮ, ತ್ರಿಗರ್ತರಾಜ, ಶಲ್ಯ, ಸೈಂಧವ, ಬಾಲ್ಹೀಕ ಇವರು ಅನೇಕ ಜನ ಪರಾಕ್ರಮಿಗಳು ನಾನಾ ಥರದ ಆಯುಧಗಳನ್ನೆಲ್ಲ ನನ್ನ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಏನೂ ಮಾಡಲಿಕ್ಕಾಗಲಿಲ್ಲ ಅವರಿಗೆ. ಹಿಂದೆ ಆ ಭಗವಂತನ ನರಸಿಂಹನ ದಾಸನಾದಂಥ ಪ್ರಹ್ಲಾದನಿಗೂ ಕೂಡ ಅಸುರನಾದ ಹಿರಣ್ಯಕಶಿಪು ಏನೇನು ಅಸ್ತ್ರಗಳನ್ನು ಪ್ರಯೋಗ ಮಾಡಿದರು, ಏನೇನು ವಧೋಪಾಯಗಳನ್ನು ಮಾಡಿದರೂ ಕೂಡ ಅದ್ಯಾವುದೂ ನಡೆಯಲೇ ಇಲ್ಲ, ನಮಗದು ಗೊತ್ತಿದೆ. ಅದರಂತೆ ನನಗೂ ಕೂಡ ಏನೂ ಆಗಲಿಲ್ಲ. ಇದೆಲ್ಲ ಆ ಕೃಷ್ಣನ ಭುಜ ಪಂಜರಗಳಲ್ಲಿ ನಾನು ಸಂರಕ್ಷಿತನಾಗಿದ್ದೇ ಕಾರಣ ಅಂತ ತನ್ನ ರಕ್ಷಣೆಯನ್ನು ಕೃಷ್ಣ ಮಾಡಿದ್ದನ್ನು ಹೇಳ್ಕೊತಿದ್ದಾನೆ. ಇದೇ ಪೀನವೃತ್ತಾ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳೋದು. ಭಗವಂತನ ತೋಳುಗಳನ್ನು ನಾವು ಧ್ಯಾನ ಮಾಡಬೇಕು. ಆ ತೋಳುಗಳು ಜಗದ್ರಕ್ಷಾ ಕೇವಲೋದ್ಯೋಗಿನಃ, ಜಗತ್ತನ್ನು ರಕ್ಷಿಸುವುದೇ ಆ ತೋಳುಗಳ ಒಂದು ದೊಡ್ಡ ಕಾರ್ಯ ಅಂತ ಅದರ ಅಭಿಪ್ರಾಯ. ಜಗದ್ರಕ್ಷಾ ಕೇವಲೋದ್ಯೋಗಿನಃ. ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯಾಮುತತೆ ನಮಃ ಅಂತ ರುದ್ರಾಧ್ಯಾಯನೂ ಕೂಡ ಆ ಭಗವಂತನ ತೋಳುಗಳನ್ನೇ ನಮಸ್ಕರಿಸಿದೆ. ಬಲಿಷ್ಠವಾದಂಥ ತೋಳುಗಳು. ಈ ಹಿಂದೆ ತಾತ್ಪರ್ಯ ನಿರ್ಣಯದಲ್ಲಿ ನಾವು ನೋಡಿದ್ದೀವಿ, ಪ್ರಾಯ ಅಶ್ವತ್ಥಾಮ ಪ್ರಯೋಗ ಮಾಡಿದ್ದು ಅಥವಾ ಕರ್ಣ ಪ್ರಯೋಗ ಮಾಡಿದ್ದು, ಯಾರು ಪ್ರಯೋಗ ಮಾಡಿದ ಕೆಲವು ಅಸ್ತ್ರಗಳಿಂದ ಈ ಅರ್ಜುನನಿಗೆ ತುಂಬ ಬಳಲಿಕೆ ಆದಾಗ ಕೃಷ್ಣ ಅವನನ್ನು ಆಲಿಂಗನ ಮಾಡಿಕೊಂಡು ಅವನ ದಣಿವನ್ನೆಲ್ಲ ಕಳೆದ, ಅವನಲ್ಲಿ ಶಕ್ತಿಯನ್ನು ತುಂಬಿದ ಅಂತ ಈ ಹಿಂದೆ ಬಂದಿದೆ. ಕೃಷ್ಣನ ತೋಳುಗಳಿಗೆ ಆ ಶಕ್ತಿ ಇದೆ. ಇಡೀ ಜಗತ್ತೆಲ್ಲವೂ ಕೂಡ ಇರುವುದು ಆ ತೋಳುಗಳ ನಡುವೆನೇ, ಆ ಭುಜ ಪಂಜರದ ನಡುವೆನೇ. ಅದಕ್ಕೆ ಯದ್ದೋಷು ಪ್ರಣಿಹಿತಂ, ನನ್ನ ಅಣ್ಣಂದಿರಾದಂತಹ ಧರ್ಮರಾಜ, ಭೀಮಸೇನ, ನನ್ನ ತಾಯಿ ಕುಂತಿ ಇವರೆಲ್ಲರೂ ಕೂಡ, ಮತ್ತು ಮುಖ್ಯವಾಗಿ ನನ್ನ ತಂದೆ ಆದಂತಹ ಇಂದ್ರ, ಇವರು ನನ್ನನ್ನು ಕೃಷ್ಣನ ಬಾಹುಗಳಿಗೆ ಒಪ್ಪಿಸಿಬಿಟ್ಟಿದ್ರು. ನಿನ್ನ ಕೈಗೆ ಇವರನ್ನು ಒಪ್ಪಿಸಿದ್ದಿ, ಈ ಅರ್ಜುನನನ್ನು ಒಪ್ಪಿಸಿದ್ದೀವಿ, ನೀನು ಇವ್ರನ್ನ ನೋಡ್ಕೊಳ್ಬೇಕು ಅಂತ. ನಾನು ಭೂಲೋಕದಲ್ಲಿ ಇರುವವರೆಗೂ ಈ ಪಾಂಡವರಿಗೆ ಏನೂ ಆಗೋದಿಲ್ಲ ಅಂತ ಕೃಷ್ಣ ಭರವಸೆ ಕೊಟ್ಟಿದ್ದ. ಅದರಂತೆ ನಡ್ಕೊಂಡ ಕೂಡ. ಆ ಕಥೆಯನ್ನು ಕೂಡ ನಾವು ಈ ಹಿಂದೆ ನೋಡಿದ್ದೇವೆ. ಹೀಗೆ ಪ್ರಣಿಹಿತಂ, ಕೃಷ್ಣನ ತೋಳುಗಳಲ್ಲಿ ಒಪ್ಪಿಸಲ್ಪಟ್ಟಂಥ ನಾನು, ಇದ್ದಂಥ ನಾನು, ಅರ್ಪಿಸಲ್ಪಟ್ಟಂಥ ನಾನು. ಇಂದ್ರ, ಕುಂತಿ, ಧರ್ಮರಾಜ ಮೊದಲಾದವರು ಒಪ್ಪಿಸಿರಬಹುದು, ಅಥವಾ ಇವನು ತನ್ನನ್ನೇ ತಾನು ಒಪ್ಪಿಸಿಕೊಂಡಿರಬಹುದು. ನಿನ್ನ ಕಾಲಿಗೆ ಬಿದ್ದಿದ್ದೇನೆ ಅಂತ ಏನು ಹೇಳ್ತಾರಲ್ಲ, ಹಾಗೆ ನಿನ್ನ ಕೈಗೆ ಬಿದ್ದಿದ್ದೇನೆ, ನಿನ್ನ ಕೈಯಲ್ಲಿದ್ದೇನೆ, ನೀನು ರಕ್ಷಣೆ ಮಾಡು ಅಂತ ಹೀಗೆ ಒಪ್ಪಿಸ್ಕೊಂಡು ಬಿಟ್ಟಿದ್ದ. ಅದು ಅದರ ತಾತ್ಪರ್ಯ ಆಗ್ತದೆ. ದೋಷು ಭುಜೇಶು ಪ್ರಣಿಹಿತಂ ಅಂದರೆ ನಿಹಿತಂ, ಆ ತೋಳುಗಳಲ್ಲಿ ಇಡಲ್ಪಟ್ಟವನು ನಾನು ಅಂತ ಈಗ ಅದರ ತಾತ್ಪರ್ಯ. ಯಾದವಾರರು ಮತ್ತು ವಿಜಯಧ್ವಜರು ಹೆಚ್ಚು ಕಡಿಮೆ ಅದೇ ಅರ್ಥನೇ ಬರೆದಿದ್ದಾರೆ. ಅದನ್ನ ಬಿಟ್ಟು ನಾವಿಲ್ಲಿ ಬೇರೆ ಏನದನ್ನು ಅರ್ಥವನ್ನು ನಾವಿಲ್ಲಿ ಹೇಳಬೇಕಾದ ಅಗತ್ಯ ಏನಿಲ್ಲ. ಬೇರೆ ವ್ಯಾಖ್ಯಾನಕಾರರು ಎಲ್ಲಾದರೂ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಮಾತ್ರ ಆ ಅರ್ಥವನ್ನು ಹೇಳಿರ್ತೇನೆ. ಹಾಗೆ ಇಲ್ಲಿ ಹೆಚ್ಚಿನ ಅರ್ಥ ಏನೂ ಬಂದಿಲ್ಲ, ಆದ್ದರಿಂದ ವಿವಾದಕ್ಕೆ ಕಾರಣ ಆಗುವಂಥ ಅರ್ಥ ಏನಿಲ್ಲ, ಆದ್ದರಿಂದ ಅದನ್ನು ಹೇಳಿದ್ದೇನೆ. ಎಲ್ಲರೂ ಶ್ರೀಧರರು, ವೀರರಾಘವರು ಮೊದಲಾದವರು ಆ ದುರ್ವಾಸರಿಗೆ ಮುಖಭಂಗ ಆದ ಕಥೆಯನ್ನು ಮಾತ್ರ ವಿಸ್ತಾರವಾಗಿ ಹೇಳಿದ್ದಾರೆ. ಆ ಕಥೆಯನ್ನು ನಾವು ಸ್ವೀಕಾರನೇ ಮಾಡಲಿಲ್ಲ, ಆದ್ದರಿಂದ ಅದನ್ನು ನಾವು ಬಿಟ್ಟಂತೆಯೇ ಆಗಿದೆ. ಅದನ್ನು ತಿಳಿದುಕೊಳ್ಬೇಕು. ಅದರ ನಂತರ ನಮಗೆ ಕಾಣಿಸುವಂಥ ಶ್ಲೋಕ ಯನ್ಮೇ ನೃಪೇಂದ್ರ ತದತರ್ಕ್ಯ ವಿಹಾರ ಈಶಃ ಅಂತ. ಈ ಭಗವಂತನ ಮೋಹಕವಾದಂಥ ಶಕ್ತಿ, ಅದಕ್ಕೆ ಈ ಜಗತ್ತೆಲ್ಲವೂ ಕೂಡ ಬದ್ಧ ಆಗಿ ಹೋಗಿದೆ. ವಾಯು ಮೊದಲಾದ ಎಲ್ಲ ದೇವತೆಗಳು ಕೂಡ ಸೂತ್ರಾದಯ, ಸೂತ್ರ ಅಂದರೆ ಮುಖ್ಯ ಪ್ರಾಣ, ಸೂತ್ರಂ ಮಹಾನುತ್ಯುರದೇಹ ಗೀತ ಸಂಸಾರ ಆಧಾವತಿ ಕಾಲತಂತ್ರ ಅಂತ. ಮುಖ್ಯ ಪ್ರಾಣ ಮತ್ತು ಚತುರ್ಮುಖ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣ ಮೊದಲಾದ ಎಲ್ಲ ದೇವತೆಗಳು ಕೂಡ ಆ ಭಗವಂತನ ಮೋಹಕವಾದಂಥ ಶಕ್ತಿಗೆ ಸಿಲುಕಿದ್ದಾರೆ. ಅತರ್ಕ್ಯ ವಿಹಾರ, ಇವನು ಸೃಷ್ಟಿ, ಪಾಲನೆ, ನಾಶ ಮೊದಲಾದ ವಿಹಾರಗಳನ್ನು ಮಾಡ್ತಾನಲ್ಲ, ಅದರ ಹಿಂದಿನ ಮರ್ಮವೇ ಪೂರ್ಣವಾಗಿ ಯಾರಿಗೂ ಅರ್ಥ ಆಗಲಿಲ್ಲ. ಅವನ ಕ್ರಿಯೆಗಳ ಆಳ ಅಗಲ ಅರ್ಥ ಆಗಲಿಲ್ಲ.
ಆದರೂ ಉಳಿದ ಜೀವಕೋಟಿಗಿಂತ ಹೆಚ್ಚು ಅವರು ತಿಳಿದಿದ್ದಾರಷ್ಟೆ. ಅಂಥ ಭಗವಂತ ಇವನು. ಯಹ ಅಲಬ್ಧ ರೂಪಂ ಅವದತ್ ರಣಮೂರ್ಧಿ ದರ್ಶಿ ಎನ್ಮಾಯೆಯ. ಅವನು ಆ ಭಗವಂತನ ಮಾಯೆಗೆ ಸಿಲುಕಿ, ಮಾಯೆಯ ಆವೃತ ದೃಶಃ, ಎಲ್ಲರ ಕಣ್ಣು ಕೂಡ, ಚತುರ್ಮುಖ ಬ್ರಹ್ಮನ ಕಣ್ಣೂ ಕೂಡ, ಅವನ ವ್ಯಕ್ತಿತ್ವವೂ ಕೂಡ ಭಗವಂತನ ಮಾಯೆಗೆ ಸಿಲುಕಿದೆ. ಅವನನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಸೂತ್ರಾದಯ ಅಹಮಸ್ಮಿ ಮಮೇತಿ ಭವ್ಯಾಹ, ಅವರೆಲ್ಲರೂ ಕೂಡ ಯಾವುದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ವ ಅಂಥದ್ದೊಂದು ವಿಶಿಷ್ಟವಾದ ಸ್ವರೂಪವನ್ನು ಅವನು ನನಗೆ ವಿಶ್ವರೂಪವನ್ನು ತೋರಿಸಿದ. ರಣಮೂರ್ಧಿ, ಆ ಯುದ್ಧರಂಗದಲ್ಲಿ ಇನ್ನೂ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅದನ್ನು ಅವನು ತೋರಿಸಿದ. ಅಲಬ್ಧ ರೂಪಂ ಅವದತ್, ಈ ಬೇರೆ ಯಾರಿಗೂ ಅಲ್ಲಿವರೆಗೆ ಕಾಣಿಸಿದ್ದಿಲ್ಲ. ಸುದುರ್ದಶಮಿದಂ ರೂಪಂ ದುಷ್ಟಮಾನಸೇನ್ಮಮ ಅಂತ ಅರ್ಜುನನಿಗೆ ಕೃಷ್ಣನೇ ಅಲ್ಲಿ ಹೇಳಿದ್ದ. ಅದರಿಂದ ಬೇರೆ ಯಾರಿಗೂ ಕಾಣಿಸಿದ್ದಿಲ್ಲ ಅಂದರೆ ಇಷ್ಟು ವ್ಯಕ್ತವಾಗಿ ಕಾಣಿಸಿರಲಿಲ್ಲ. ಧರ್ಮರಾಜ್, ಈ ಅರ್ಜುನನಿಗಿಂತ ಹಿರಿಯರಾದಂಥ ಉಳಿದೆಲ್ಲ ದೇವತೆಗಳು ಕೂಡ ವಿಶ್ವರೂಪವನ್ನು ಒಂದಲ್ಲ ಒಂದು ಬಾರಿ ಕಂಡವರೇ, ಯಾರಿಗೂ ಕಂಡಿಲ್ಲ ಅಂತಲ್ಲ. ಮತ್ತು ಈ ಸಂದರ್ಭದಲ್ಲಿಯೂ ಕೂಡ ಅರ್ಜುನ ಮಾತ್ರ ಅಲ್ಲ, ಉಳಿದವರು ಕೂಡ ವಿಶ್ವರೂಪವನ್ನು ಅನೇಕ ಜನ ನೋಡ್ತಾನೇ ಇದ್ದಾರೆ ಅಂತ ಅಲ್ಲಿ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಅದನ್ನು ವಿವರಿಸಿದ್ದಾರೆ. ಅಂತೂ ಅರ್ಜುನನಿಗಿಂತ ಕೆಳಗಿನವರಿಗೆ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅರ್ಜುನ ಹೇಗೆ ನೋಡಿದನೋ, ಹೇಗೆ ಗೀತೋಪದೇಶವನ್ನು ಕೇಳಿದನೋ ಹಾಗೆ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಷ್ಟೆ. ಅದಕ್ಕಿಂತ ಹೆಚ್ಚಿನ ಅರ್ಥ ಏನು ಅದಕ್ಕೆ ಬೇಕಾಗಿಲ್ಲ. ಅದನ್ನು ನನಗೆ ಆ ರೂಪವನ್ನು ತೋರಿಸಿದ, ಅದನ್ನು ಉಪದೇಶಿಸಿ ಕೂಡ. ಅವದತ್ ಅಂತಿದೆ ಅಲ್ಲಿ. ಕೇವಲ ಹೇಳುವುದಲ್ಲ, ಆಖ್ಯಾಹಿಮೇ ಕೋ ಭವಾನ್ ಉಗ್ರರೂಪ, ತೋರಿಸಿದ ಮಾತ್ರ ಅಲ್ಲ, ತೋರಿಸಿದ ಮೇಲೆ ನನ್ನ ದೇಹದಲ್ಲಿ ಯಾರ್ಯಾರಿದ್ದಾರೆ ಅಂತ ಅನ್ನೋದನ್ನು ನೋಡು. ಇಂತಿಂಥ ಎಲ್ಲ ದೇವತೆಗಳಿದ್ದಾರೆ, ಇವರನ್ನು ನೋಡು ಅಂತ ಅವನು ತೋರಿಸಿದ್ದ, ಅವನೇ ವಿವರಿಸಿದ್ದ, ಇವನು ಅದನ್ನು ನೋಡಿದ್ದ ಕೂಡ. ಇದು ಆ ಶ್ಲೋಕದ ಅರ್ಥ. ದರ್ಶಿ ಅಂದರೆ ಸರ್ವಜ್ಞನಾದಂಥ ಈ ಭಗವಂತ, ಅವನು ನನಗೆ ಯಾರಿಗೂ ತಿಳಿಯದಂಥ ಈ ರೂಪವನ್ನು ತೋರಿಸಿದ. ಅತರ್ಕ್ಯ ವಿಹಾರ ಅಂದರೆ ಅಚಿಂತ್ಯ ಕ್ರೀಡ, ಭಗವಂತನ ಕ್ರೀಡೆ ಎಂಥದ್ದು, ಅವನ ಆಳ ಅಗಲ ಎಂಥದ್ದು ಅಂತನ್ನೋದು ಯಾರಿಗೂ ಕೂಡ ತಿಳಿಯುವಂಥದ್ದಲ್ಲ. ಲಬ್ಧ ರೂಪಂ ಅಂದರೆ ಆನಂದ ರೂಪಂ ಅಂತ ಹೀಗೊಂದು ಅರ್ಥನೂ ಕೂಡ ಆಗಬಹುದು ಅಂತಾರೆ ವಿಜಯಧ್ವಜರು. ಬೇರೆ ಯಾರಿಗೂ ತಿಳಿಯದ ರೂಪ ಅಂತ ಒಂದರ್ಥ, ಆನಂದಮಯವಾದ ರೂಪ ಅಂತ ಇನ್ನೊಂದರ್ಥ. ಭವ್ಯಾಹ, ಅಲ್ಲಿ ಒಂದು ಶಬ್ದ ಇದೆ, ಸೂತ್ರಾದಯ ಅಹಮಸ್ಮಿ ಮಮೇತಿ ಭವ್ಯಾಹ ಅಂತ ಹೀಗೊಂದು ಶಬ್ದ ಇದೆ. ಅದಕ್ಕೇನರ್ಥ ಅದನ್ನೀಗ ನೋಡಬೇಕು. ಭವ್ಯಾಹ ಜ್ಞಾತುಂ ಯೋಗ್ಯತಾವಂತಹ ಸಕಲ ಮಂಗಲ ರೂಪಾಹ ಇತಿವಾ, ಅವರೆಲ್ಲರೂ ಕೂಡ ಭಗವಂತನನ್ನು ತಿಳಿಯುವಂತಹ ಶ್ರೇಷ್ಠವಾದ ಯೋಗ್ಯತೆ ಇದ್ದವರು, ಪರಮ ಮಂಗಲ ಸ್ವರೂಪವಾದಂಥ ಸ್ವರೂಪ ಇದ್ದವರು ಅಂತ ಇದು ಇನ್ನೊಂದರ್ಥ. ಸೂತ್ರಾದಯೋಪಿ, ಅದು ಅವರಿಗೂ ಕೂಡ ಇದನ್ನು ತಿಳಿಲಿಕ್ಕಾಗೋದಿಲ್ಲ. ಯಾಕೆ? ಮಾಯೆಯ ಹರೀಚ್ಛಯ, ಭಗವಂತನ ಇಚ್ಛೆಗೆ ಅವರು ಅಧೀನರಾಗಿ ಬಿಟ್ಟಿದ್ದಾರೆ. ಆವೃತ ಸ್ವರೂಪ ಜ್ಞಾನ ಅಹಂಕರ್ತ ಅಹಮಸ್ಮಿ, ನಾನೇ ಕರ್ತೃವಾಗಿದ್ದೇನೆ ಈ ಜಗತ್ತಿಗೆ, ನಾನೇ ಕರ್ತೃವಾಗಿದ್ದೇನೆ ಅಂತ ಎಲ್ಲ ದೇವತೆಗಳು ಕೂಡ ತಿಳ್ಕೊಂಡು ಬಿಟ್ಟಿದ್ದಾರೆ. ಇತಿ ಭಾವ್ಯಾಹ ಅಂತ ವಿಜಯಧ್ವಜರ ಯಾದವಾರ್ಯರ ಮಾತಿನಲ್ಲಿ ಕಾಣಿಸ್ತದೆ. ಭವ್ಯಾಹ ಅಂತ ವಿಜಯಧ್ವಜರ ಮಾತಿನಲ್ಲಿ ಕಾಣಿಸ್ತದೆ. ಭವ್ಯ ಅಂದರೆ ನಮ್ಗೆ ಗೊತ್ತಿರುವಂಥ ಭವ್ಯವಾದ ಅರಮನೆ ಅಂತ ಹೇಳಿದಾಗ ಬಹಳ ಶ್ರೇಷ್ಠವಾದ್ದು, ಎತ್ತರವಾದದ್ದು ಅಂತ ಹೀಗೆಲ್ಲ ಅದರ ಅರ್ಥ ಆಗ್ತದೆ. ಭಾವ್ಯ ಅಂತಂದರೆ ಹೀಗೆ ಭಾವಿಸಲಿಕ್ಕೆ ಯೋಗ್ಯರಾದವರು ಅಂತ ಅರ್ಥ. ಯಾದವಾರ್ಯರು ಹೇಳ್ತಾರೆ, ನಾನೇ ಕರ್ತ ಅಂತ ಎಲ್ಲರೂ ಕೂಡ ಭಾವಿಸಲಿಕ್ಕೆ ಯೋಗ್ಯರಾದವರು, ಭಾವಿಸುವ ಮಟ್ಟಕ್ಕೆ ಇಳಿದವರು ಅಂತ ಅದರ ತಾತ್ಪರ್ಯ. ಏವಂ ಭ್ರಾಂತಾಹ ಇತ್ಯರ್ಥ ಅಂತ ಬರೀತಾರೆ ಬೇರೆ ಯಾದವಾರ್ಯರು. ಹೀಗೆಲ್ಲ ದೇವತೆಗಳಿಗೂ ಭ್ರಾಂತಿ ಇತ್ತು. ಹಾಗಾದರೆ ಮುಖ್ಯ ಪ್ರಾಣನಿಗೂ ಭ್ರಾಂತಿ ಇತ್ತ ಅಂತ ಪ್ರಶ್ನೆ ಬಂದರೆ, ಚತುರ್ಮುಖ ಮತ್ತು ಮುಖ್ಯ ಪ್ರಾಣನನ್ನು ಹೊರತುಪಡಿಸಿ ಉಳಿದ ದೇವತೆಗಳಿಗೆ ಸಂಬಂಧಪಟ್ಟದ್ದಿದು ಅಂತ ಅರ್ಥ ಮಾಡಬೇಕು. ಇದಂ ವಾಯುದೇವಾತಿರಿಕ್ತ ವಿಷಯಂ ಛತ್ರಿನ್ಯಾಯೇನ ಉಕ್ತಮಿತಿ ಜ್ಞಾತವ್ಯಂ. ಛತ್ರಿ ನ್ಯಾಯ ಅಂತ ಒಂದು ನ್ಯಾಯನೂ ಕೂಡ ಹೇಳಿದ್ದಾರೆ. ಒಂದು ದೂರದಲ್ಲಿ ಕೆಲವು ಜನ ಹೋಗ್ತಾ ಇದ್ರೆ, ಅದು 10 ಜನ ಹೋಗ್ತಿದ್ದಾರೆ, ಅದರಲ್ಲಿ ಒಂದು 6 ಜನರು ಅಥವಾ 7 ಜನರ ಹತ್ರ ಛತ್ರಿ ಇದೆ, ಛತ್ರಿ ಇಟ್ಕೊಂಡು ಹೋಗ್ತಿದ್ದಾರೆ.
ಈ ಕಡೆ ಅವ್ರನ್ನ ದೂರದಿಂದ ಗಮನಿಸಿದವರು ಅಲ್ಲಿ ಛತ್ರಿ ಇಟ್ಕೊಂಡು ಕೆಲವರು ಜನ ಹೋಗ್ತಾ ಇದ್ದಾರಲ್ಲ, ಆ ಒಂದು ಗುಂಪು, ಅವರನ್ನು ನೋಡು, ಅವ್ರನ್ನ ಕರಿ ಅಂತ ಹೀಗೇನಾದ್ರು ಹೇಳ್ತಾರೆ. ಅಲ್ಲಿ ವಸ್ತುತಃ 10 ಜನ ಎಲ್ಲರೂ ಕೂಡ ಛತ್ರಿಯನ್ನು ಇಟ್ಕೊಂಡಿದ್ದವರು ಕೆಲವೇ ಜನ. ಆದರೆ 10 ಜನರನ್ನು ಕೂಡ ಛತ್ರಿಗಳು ಅಂತ, ಇಡೀ ಗುಂಪನ್ನು ಛತ್ರ ಉಳ್ಳ ಗುಂಪು ಅಂತ ಹೇಳಿಬಿಡ್ತಾರೆ. ಅದೇ ಥರ ಇಲ್ಲಿಯೂ ಕೂಡ ದೇವತೆಗಳ ಗುಂಪಿನಲ್ಲಿ, ದೇವ, ಋಷಿ, ಪಿತೃಪ, ನರ, ಈ ಎಲ್ಲ ಗುಂಪಿನಲ್ಲಿ, ಮತ್ತು ದೇವತೆಗಳ ಗುಂಪಿನಲ್ಲಿಯೂ ಕೂಡ ಹೆಚ್ಚಿನವರೆಲ್ಲರೂ ಕೂಡ ಅಹಂಕರ್ತ ಅಂತ ಭ್ರಾಂತಿಗೆ ಒಳಗಾದವರೇ. ಭಗವಂತನ ಮಾಯೆಗೆ ಸಿಲುಕಿದ್ದಾರೆ ಚತುರ್ಮುಖ ಬ್ರಹ್ಮರು, ಆದರೆ ಎಂದೂ ಕೂಡ ಭ್ರಾಂತಿ ಪಟ್ಟವರಲ್ಲ. ಅದರಿಂದ ಅವರಿಬ್ಬರನ್ನು ಹೊರತುಪಡಿಸಿ ಈ ಮಾತು ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಇಂಥ ಒಂದು ಅದ್ಭುತ ರೂಪವನ್ನು ನನಗೆ ಅವನು ತೋರಿಸಿ ಹಾಗೆ ಉಪದೇಶ ಕೂಡ ಮಾಡಿದ ಅಂತ ಅದರ ತಾತ್ಪರ್ಯ ಆಗ್ತದೆ. ಈ ಒಂದು ಶ್ಲೋಕ ಎಲ್ಲ ವ್ಯಾಖ್ಯಾನಗಳಲ್ಲಿ ಇದ್ದಂತೆ ಕಾಣಿಸೋದಿಲ್ಲ. ಕೆಲವರು ಶ್ರೀಧರರು ಮೊದಲಾದವರು ಇದಕ್ಕೆ ವ್ಯಾಖ್ಯಾನ ಮಾಡಲೇ ಇಲ್ಲ, ವೀರರಾಘವರು ಕೂಡ ಮಾಡಲಿಲ್ಲ. ಆದರೆ ಆ ಪುಸ್ತಕದಲ್ಲಿದೆ, ಆದರೆ ಅವರು ಯಾರೂ ವ್ಯಾಖ್ಯಾನ ಮಾಡಿಲ್ಲ ಅಷ್ಟೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾತ್ರ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಸಹಜವಾಗಿಯೇ ಉಳಿದವರು ಮಾಡಲಿಲ್ಲ, ಶ್ರೀಧರನ್ ಮಾಡಲಿಲ್ಲ. ಆದರೆ ಅದರಂತೆ ರಾಧಾಕೃಷ್ಣರು ಕೂಡ ಆ ಶ್ಲೋಕವನ್ನು ವ್ಯಾಖ್ಯಾನಿಸಿಲ್ಲ. ಅದನ್ನು ಕೂಡ ಒಂದಿಷ್ಟು ನಾವಿಲ್ಲಿ ಗಮನಿಸಬೇಕು. ಹೀಗೆ ಇವತ್ತು ನಾವು 16 ಶ್ಲೋಕಗಳನ್ನು ಇಲ್ಲಿಗೆ ನೋಡಿದ್ದೇವೆ. ಅದರಲ್ಲಿ ಕೃಷ್ಣನ ಮಹಿಮೆಯನ್ನು ವಿಸ್ತಾರವಾಗಿ ನೆನಪಿಸ್ಕೋತಾ ಇದ್ದಾನೆ ಭಗವಂತ. ಈ ಅರ್ಜುನ ಅದನ್ನ ಯಾಕೆ ನೆನಪಿಸ್ಕೋತಾ ಇದ್ದಾನೆಂದರೆ, ವಿಜಯಧ್ವಜರ ಆರಂಭದಲ್ಲಿ ಅದನ್ನು ಹೇಳಿದ್ದಾರೆ. ಭಗವಂತನಲ್ಲಿ ಭಕ್ತಿ ಮೂಡುವುದಕ್ಕಾಗಿ, ಮತ್ತು ಮೂಡಿದ ಭಕ್ತಿಯನ್ನು ಮತ್ತೆ ವ್ಯಕ್ತ ಮಾಡಿಕೊಳ್ಳುವುದಕ್ಕಾಗಿ ಈ ಥರ ಜ್ಞಾನಿಗಳಾದವರು ಮತ್ತೆ ಕೃಷ್ಣ ಭಗವಂತ ತಮಗೇನು ಉಪಕಾರ ಮಾಡಿದ ಅಂತ ಅನ್ನೋದನ್ನು ಹೇಳ್ತಿರ್ತಾರೆ. ಹಿಂದೆ ದ್ರೌಪದಿ ಕೂಡ ಹಾಗೆ ಮಾಡಿದ್ಲು, ಈ ಕುಂತಿಯು ಕೂಡ ಹಾಗೆ ಮಾಡಿದ್ಲು. ಭಗವಂತ ತಮಗೇನು ಉಪಕಾರ ಮಾಡಿದ್ದಾನೆ ಅಂತ ಅನ್ನೋದನ್ನು ಮತ್ತೆ ಅವನ ಎದುರಿಗೆ ಹೇಳಿದ್ಲು. ಭಗವತಿ ಭಕ್ತಿ ವಿಧಾನಾರ್ಥಂ ದುಃಖ ಕಥನ ವ್ಯಾಜೇನ, ತನ್ನ ದುಃಖವನ್ನು ಅಣ್ಣನಾದ ಧರ್ಮರಾಜನ ಎದುರಿಗೆ ತೋಡಿಕೊಳ್ಳುವ ನೆಪದಿಂದ ಆ ಭಗವಂತನ ವೈಭವವನ್ನೇ ತಾನು ತಮಗೆ ಮಾಡಿದಂಥ ಉಪಕಾರವನ್ನೇ ಹೇಳ್ಕೊತಾ ಇದ್ದಾನೆ ಅರ್ಜುನ ಈ ಅಧ್ಯಾಯದಲ್ಲಿ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ 16 ಶ್ಲೋಕಗಳ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಋಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.